ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಪಂಚ ಗ್ಯಾರಂಟಿಗಳ ಮೂಲಕ ಪಟ್ಟಕ್ಕೇರಿದ ಕಾಂಗ್ರೆಸ್ ಈಗ ಹಲವು ಗ್ಯಾರಂಟಿಗಳಿಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಮುಂದಾಗಿದೆ. ರಾಜ್ಯದ ಬೊಕ್ಕಸಕ್ಕೆ ಆದಾಯ ಹೆಚ್ಚಿಸೋದಕ್ಕೆ ಹಲವು ತಂತ್ರಗಳನ್ನು ರೂಪಿಸುತ್ತಿದೆ. ಗೃಹಲಕ್ಷ್ಮಿ ಹಣ, ಸತ್ತವರ ಹೆಸರಿಗೂ ಕೋಟಿ ಕೋಟಿ ಹಣ ಹೋಗಿತ್ತು. ಅರ್ಹರಿಗೆ ಮಾತ್ರ ಗ್ಯಾರಂಟಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಮೇಜರ್ ಸರ್ಜರಿ ಮಾಡ್ತಿದೆ. ಅದರ ಜೊತೆಗೆ ಗೃಹ ಜ್ಯೋತಿಯೂ ಕೂಡ ಅನರ್ಹರ ಪಾಲಾಗ್ತಿದೆ ಅಂತಿರುವ ಸರ್ಕಾರ ಹೊರ ರಾಜ್ಯದವರಿಗೆ ಗೃಹ ಜ್ಯೋತಿ ಯಾಕೆ ಕೊಡಬೇಕು, ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಯಾಕೆ ನಾವು ಫ್ರೀ ವಿದ್ಯುತ್ತನ್ನು ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಿದೆ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಿದ್ದು, ಹೊಸದಾಗಿ ಎಲ್ರಿಗೂ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗಳನ್ನ ಹೊಸದಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ನೀಡ್ತಾ ಇದ್ದ ಮಾಸಿಕ ಪಿಂಚಣಿ ಅಂದ್ರೆ ಮಾಸಾಶನವನ್ನ ದಿಢೀರನೆ ಸ್ಥಗಿತಗೊಳಿಸಿದೆ. ಹಾಗಾದ್ರೆ ಯಾಕೆ ಪಿಂಚಣಿದಾರರಿಗೆ ಇದು ಯಾಕೆ ಇಷ್ಟೊಂದು ತಲೆನೋವಾಗಿ ಈಗ ಪರಿಣಮಿಸಿದೆ? ಪಿಂಚಣಿದಾರರಿಗೆ ಪಿಂಚಣಿ ಸಿಗುತ್ತಾ ಇಲ್ವಾ? ಸರ್ಕಾರದ ಮಾನದಂಡಗಳು ಏನು? ಸ್ಥಗಿತ ಮಾಡೋದಕ್ಕೆ ಕಾರಣ ಏನು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ಪಿಂಚಣಿಯನ್ನ ಸ್ಥಗಿತ ಮಾಡಿರೋದು ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಗೃಹಲಕ್ಷ್ಮಿ ಹಾಗೆಯೇ ಗೃಹ ಜ್ಯೋತಿಯಂತಹ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯ ನಡುವೆಯೇ ಬಡವರು, ಅಸಹಾಯಕರ ಹೊಟ್ಟೆಯ ಮೇಲೆ ಹೊಡೆದಂತಾಗಿದೆ. ಕಳೆದ 3 ತಿಂಗಳಿಂದ ರಾಜ್ಯದ ಸುಮಾರು 16 ಲಕ್ಷ ಫಲಾನುಭವಿಗಳಿಗೆ ಪಿಂಚಣಿ ಹಣನೇ ತಲುಪ್ತಿಲ್ಲ. ಪಿಂಚಣಿ ಬರ್ತಾ ಇದ್ದಿದ್ದು ವೃದ್ಧರಿಗೆ, ಅಂಗವಿಕಲರಿಗೆ ಮತ್ತು ವಿಧವೆಯರಿಗೆ. ರಾಜ್ಯದಲ್ಲಿ ಒಟ್ಟು 82.71 ಲಕ್ಷ ಪಿಂಚಣಿ ಫಲಾನುಭವಿಗಳಿದ್ದಾರೆ. ಇವರಲ್ಲಿ ಅರ್ಹರಲ್ಲದವರನ್ನ ಪತ್ತೆ ಹಚ್ಚುವ ನೆಪದಲ್ಲಿ ಸರ್ಕಾರ ಬರೋಬ್ಬರಿ 16 ಲಕ್ಷ ಜನರನ್ನ ಪಿಂಚಣಿ ಪಟ್ಟಿಯಿಂದ ಕೈಬಿಟ್ಟಿದೆ. ಸರ್ಕಾರದ ಈ ದಿಢೀರ್ ನಿರ್ಧಾರದಿಂದಾಗಿ ವೃದ್ಧಾಪ್ಯ ವೇತನ, ವಿಧವಾ ಪಿಂಚಣಿ, ಸಂಧ್ಯಾ ಸುರಕ್ಷಾ ಯೋಜನೆ, ವಿಕಲಾಂಗರ ಪಿಂಚಣಿ ಯೋಜನೆಗಳ ಆಶ್ರಯ ಪಡೆದಿದ್ದವರು ಬೀದಿಗೆ ಬೀಳುವಂತಾಗಿದೆ. ಪ್ರತಿ ತಿಂಗಳು ಈ 82 ಲಕ್ಷ ಫಲಾನುಭವಿಗಳ ಪಿಂಚಣಿಗಾಗಿ ಸರ್ಕಾರ ಸುಮಾರು 400 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಿತ್ತು. ಆದರೆ ಈಗ 16 ಲಕ್ಷ ಜನರಿಗೆ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು ಸುಮಾರು 150 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತ ಉಳಿತಾಯ ಆದಂತಾಗತ್ತೆ. ಇದೇ ಪಿಂಚಣಿಯನ್ನೇ ನಂಬಿಕೊಂಡು ಅದರಲ್ಲಿ ಬಹುಪಾಲು ಮಂದಿ ಜೀವನೋಪಾಯಕ್ಕಾಗಿ ಇದನ್ನೇ ನಂಬಿಕೊಂಡಿದ್ರು. ಮನೆ ಖರ್ಚು, ಔಷಧಿ ಖರೀದಿ ಸೇರಿ ಆರ್ಥಿಕವಾಗಿ ನೆರವಾಗಿದ್ದ ಪಿಂಚಣಿಯನ್ನ ನಂಬಿಕೊಂಡಿದ್ರು. ಈಗ ಬರ್ತಾ ಇದ್ದಂತಹ ಪಿಂಚಣಿಯೇ ನಿಂತು ಹೋಗಿದೆ. ಹೀಗಾಗಿ ಫಲಾನುಭವಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಪ್ರತಿನಿತ್ಯ ಕಚೇರಿಯಿಂದ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ಅರ್ಹರಲ್ಲದವರನ್ನ ಪತ್ತೆ ಹಚ್ಚುವ ನೆಪದಲ್ಲಿ ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರದಿಂದಾಗಿ ಪಿಂಚಣಿ ಪಡಿತಾ ಇದ್ದವರು, ಅರ್ಹರಾದವರು ಕೂಡ ಈಗ ಬೀದಿಗೆ ಬೀಳುವಂತಾಗಿದೆ. ಹಾಗಾದ್ರೆ ಪಿಂಚಣಿ ತಪ್ಪೋದಿಕ್ಕೆ ಏನ್ ಕಾರಣ? ಸರ್ಕಾರ ಯಾಕೆ ಪಿಂಚಣಿಯನ್ನ ಸ್ಥಗಿತಗೊಳಿಸಿದ್ದು ಅಂತ ನೋಡೋದಾದ್ರೆ, ಅರ್ಜಿಯಲ್ಲಿ ಕೊಟ್ಟಂತಹ ವಿಳಾಸದಲ್ಲಿ ಅನೇಕರು ಇರಲಿಲ್ಲ. ಅದರಲ್ಲಿ 2,21,000 ಜನರ ಪಿಂಚಣಿಯನ್ನ ರದ್ದು ಮಾಡಲಾಗಿದೆ. ಆದಾಯ ಪ್ರಮಾಣ ಪತ್ರ ಸಲ್ಲಿಸಿರಲಿಲ್ಲ 45,853 ಜನ. ಸೊ ಅವರ ಪಿಂಚಣಿಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. 13,23,932 ಜನ ಸೂಕ್ತ ದಾಖಲೆಗಳನ್ನ ಕೊಟ್ಟಿರಲಿಲ್ಲ. ಅವರ ಪಿಂಚಣಿಯನ್ನು ಕೂಡ ನಿಲ್ಲಿಸಲಾಗಿದೆ. ನಕಲಿ ಪ್ರಮಾಣ ಪತ್ರ ಬಳಸಿದವರ ಪಿಂಚಣಿಯನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ. ಜೊತೆಗೆ ಏಜ್ ಲಿಮಿಟ್ ತಲುಪದಿದ್ರೂ ಕೂಡ ಕೆಲವರು ವೃದ್ಧಾಪ್ಯ ವೇತನವನ್ನ ಪಡಿತಾ ಇದ್ರು. ಅಂತವರ ಪಿಂಚಣಿಗೂ ಕೂಡ ಕೋಕ್ ನೀಡಲಾಗಿದೆ. ಸೊ ಸರ್ಕಾರ ವಿವಿಧ ವರ್ಗದ ಜನರಿಗೆ ಕೊಡ್ತಾ ಇದ್ದ ಈ ಮಾಸಿಕ ಆರ್ಥಿಕ ನೆರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಪ್ರತಿ ತಿಂಗಳು 800 ರೂಪಾಯಿಯನ್ನ ವಿಧವಾ ವೇತನವಾಗಿ ನೀಡಲಾಗ್ತಾ ಇತ್ತು. ವೃದ್ಧಾಪ್ಯ ಪಿಂಚಣಿ ನೋಡೋದಾದ್ರೆ 60ರಿಂದ 65 ವರ್ಷದ ಒಳಗಿನವರಿಗೆ 800 ರೂಪಾಯಿ ಹಾಗೂ 65 ವರ್ಷ ಮೇಲ್ಪಟ್ಟವರಿಗೆ 1,200 ರೂಪಾಯಿ ಸಿಗ್ತಿತ್ತು. ವಿಕಲಾಂಗರ ಪಿಂಚಣಿ 25% ಆದ್ರೆ ವಿಕಲಾಂಗ ಹೊಂದಿದವರಿಗೆ 800 ರೂಪಾಯಿಗಳು, 50% ವಿಕಲಾಂಗ ಹೊಂದಿದವರಿಗೆ 1,200 ರೂಪಾಯಿಗಳು ಸಿಗ್ತಾ ಇತ್ತು. 75%ಗಿಂತ ಹೆಚ್ಚು ವಿಕಲಾಂಗ ಹೊಂದಿದವರಿಗೆ 2,000 ರೂಪಾಯಿ ಪಿಂಚಣಿಯ ರೂಪದಲ್ಲಿ ಸಿಗ್ತಾ ಇತ್ತು. ಆದರೆ ಈಗ ರಾಜ್ಯದಾದ್ಯಂತ ಬೆಳಗಾವಿಯಲ್ಲಿ 1,38,215, ಮೈಸೂರಲ್ಲಿ 1,06,305, ರಾಯಚೂರಲ್ಲಿ 90,995, ದಾವಣಗೆರೆಯಲ್ಲಿ 95,297, ಗದಗ್ನಲ್ಲಿ 1,48,893, ಚಿಕ್ಕಮಗಳೂರಲ್ಲಿ 1,83,437, ಕೊಪ್ಪಳದಲ್ಲಿ 2,09,360, ಮಂಡ್ಯದಲ್ಲಿ 3,70,054 ಮಂದಿಗೆ ಪಿಂಚಣಿಯಿಂದ ಕೋಕ್ ನೀಡಲಾಗಿದೆ. ಸೊ ಇದು ರಾಜಕೀಯ ಸಮರಕ್ಕೂ ಕೂಡ ಕಾರಣ ಆಗಿದೆ. ಗ್ಯಾರಂಟಿ ಬಳಿಕ ಪಿಂಚಣಿ ಸರ್ಜರಿಗಿಳಿದ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಕಿಡಿಕಾರಿದ್ದಾರೆ. ಯಡಿಯೂರಪ್ಪ ತಂದಿದ್ದ ಎಷ್ಟು ಯೋಜನೆಯನ್ನ ಕಾಂಗ್ರೆಸ್ನವರು ಬಂದ್ ಮಾಡಿದ್ದಾರೆ ಅಂತ ಸ್ಪಷ್ಟನೆ ಕೊಡ್ಲಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನರ್ಹರನ್ನ ಕೈಬಿಟ್ರೆ ಸರ್ಕಾರದ ಬೊಕ್ಕಸಕ್ಕೆ ತಿಂಗಳಿಗೆ 77 ಕೋಟಿ ಉಳಿತಾಯ. ಗೃಹ ಜ್ಯೋತಿಯಲ್ಲೂ ಅಕ್ರಮಕ್ಕೆ ಸರ್ಕಾರ ಕಡಿವಾಣ ಹಾಕಲಿದೆ. ಸೊ 3 ತಿಂಗಳು ಪಿಂಚಣಿ ತಡೆ ಹಿಡಿದಿದ್ರಿಂದ ಬೊಕ್ಕಸಕ್ಕೆ 150 ಕೋಟಿ ಉಳಿತಾಯ ಆಗುತ್ತೆ.
ಅನರ್ಹರಿಗೆ ಮಾತ್ರ ಪಿಂಚಣಿ ರದ್ದಾಗತ್ತೆ ಅಂತ ಸರ್ಕಾರ ಹೇಳಿದೆ. ಆದರೆ ಅರ್ಹರು ಕೂಡ ಪರದಾಟವನ್ನ ಪಡಿತಾ ಇದ್ದಾರೆ. ಸಾಕಷ್ಟು ಪರದಾಟವನ್ನ ಮಾಡಿ ಈಗ ಪ್ರತಿನಿತ್ಯ ಓಡಾಡೋದೇ ಕೆಲಸ ಆಗಿದೆ. ದೈನಂದಿನ ಮನೆ ಖರ್ಚಿಗೆ, ಕೈಗೊಂದು ಮಾತ್ರೆ, ಔಷಧಿ ಖರೀದಿ ಮಾಡೋದಕ್ಕೂ ಕೂಡ ಈ ಪಿಂಚಣಿ ಹಣವನ್ನೇ ನಂಬಿಕೊಂಡಿದ್ರು. ಈಗ ಸಹಾಯಕ ವೃದ್ಧರು, ಅಂಗವಿಕಲರು, ವಿಧವೆಯರು ಸರ್ಕಾರದ ಕ್ರಮದಿಂದ ಕಂಗಾಲಾಗಿದ್ದು, ಸರ್ಕಾರದ ಈ ಒಂದು ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೆ ಗ್ಯಾರಂಟಿ ಯೋಜನೆಗಳ ಹೊಂದಾಣಿಕೆಗಾಗಿ ಬಡವರ ಪಿಂಚಣಿಗೆ ಕತ್ತರಿ ಹಾಕಲಾಗಿದೆಯಾ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ತಕ್ಷಣವೇ ಪಿಂಚಣಿ ಬಿಡುಗಡೆ ಮಾಡಬೇಕು ಅಂತ ಸಂತ್ರಸ್ತರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಂಡು ಇಮಿಡಿಯೇಟ್ ಆಗಿ ಪಿಂಚಣಿಯನ್ನ ಅರ್ಹ ಫಲಾನುಭವಿಗಳಿಗೆ ಕೊಡುವ ಕೆಲಸವನ್ನ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಮತ್ತಷ್ಟು ಜನರ ಆಕ್ರೋಶಕ್ಕೆ ಗುರಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.